ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಆತ ಮೆದುಳು ಕಾಯಿಲೆಯಿಂದ ಬಳಲ್ತಾ ಇದ್ದ ತನ್ನೂರಿನ ಆಸ್ಪತ್ರೆಯಲ್ಲಿ ತೋರಿಸಿದಾಗ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹೋಗು, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಿದ್ದಾರೆ. ಹೀಗಾಗಿ ಆತನ ಕುಟುಂಬದವರು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಡಿಸೆಂಬರ್ 22ರಂದು ಅಡ್ಮಿಟ್ ಮಾಡಿದ್ರು. ಆದರೆ ಬುಧವಾರ ತಡರಾತ್ರಿ ಅಡ್ಮಿಟ್ ಆಗಿದ್ದ ರೋಗಿ ಏಕಾಏಕಿ ನಾಪತ್ತೆಯಾಗಿದ್ದು ಆತನ ಕುಟುಂಬದವರು ಆತಂಕಕ್ಕೆ ಈಡಾಗಿದ್ದಾರೆ. ಹೀಗೆ ಫೋಟೋದಲ್ಲಿ ಕಾಣ್ತಾ ಇರುವಂತಹ ಈತನ ಹೆಸರು ಯಲ್ಲಪ್ಪ ಈರೆಕಲ್, ಬಾಗಲಕೋಟೆಯ ನಿವಾಸಿ. ಈತನಿಗೆ ಮೆದುಳು ಕಾಯಿಲೆಯಿಂದ ಬಳಲ್ತಾ ಇದ್ದ ಕಾರಣ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಯಲ್ಲಪ್ಪ ಬುಧವಾರ ರಾತ್ರಿ 3 ಗಂಟೆಗೆ ಕಿಮ್ಸ್ ಆಸ್ಪತ್ರೆಯಿಂದ ಬೆಡ್ಶೀಟ್ ತಗೊಂಡು ನಾಪತ್ತೆಯಾಗಿದ್ದು ಆತನ ಕುಟುಂಬದವರು ಇದೀಗ ಆತಂಕಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೆ ಕಿಮ್ಸ್ ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ ಅಂತ ಯಲ್ಲಪ್ಪನ ಅಣ್ಣ ಹೇಳಿದ್ದಾನೆ. ಈ ಬಗ್ಗೆ ಕಿಮ್ಸ್ ವೈದ್ಯರನ್ನ ಕೇಳಿದ್ರೆ, ನಮ್ಮ ಗಮನಕ್ಕೆ ಈಗಾಗಲೇ ರೋಗಿ ನಾಪತ್ತೆಯಾದ ಮಾಹಿತಿ ಬಂದಿದೆ. ಹಿರಿಯ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದು ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿ ಆತನ ಹುಡುಕುವ ಕಾರ್ಯವನ್ನ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಕರ್ತವ್ಯ ಲೋಪ ಮಾಡಿದವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತಾರೆ ಕಿಮ್ಸ್ ವೈದ್ಯ ಗುರುಪಾದಪ್ಪ. ಸೆಕ್ಯೂರಿಟಿ ಇದೆ. ಒಂದ್ ನಿಮಿಷ ಸರ್, ಅಂದ್ರೆ ಅವ್ರು ಇಷ್ಟೆಲ್ಲ ಹೋದ್ರೆ ಇಲ್ಲಿ ಇದ್ದಿಲ್ಲ ಅನ್ಸುತ್ತೆ, ಯಾರಾದ್ರೂ ಡ್ಯೂಟಿ ಮೇಲೆ ಯಾರು ಇದ್ದಿಲ್ಲ ಅನ್ಸುತ್ತೆ. ನೋಡ್ರಿ, ಕಂಪ್ಲೇಂಟ್ ರಿಸೀವ್ ಮಾಡ್ಕೋತೀವಿ, ಓಕೆ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಚಿಂತೆ ಮಾಡಬೇಡಿ. ನಮ್ದು ಆಸೆ ಎಷ್ಟೇ ಸರ್, ಈಗ ಒಬ್ಬ ಪೇಷಂಟ್ ಇದು ವಾರ್ಡ್ ಬೆಡ್ ಇಂದ ಕಾಣೆ ಆಗಿದ್ದಾರೆ ಅಂತಂದ್ರೆ ಮತ್ತೆ ಅದು ಏನಾಗಿದೆ ಎಲ್ಲಾನು ಇನ್ವೆಸ್ಟಿಗೇಟ್ ಮಾಡ್ಬೇಕಾಗತ್ತೆ. ರಾತ್ರಿ ಬೆಡ್ಶೀಟ್ ತಗೊಂಡು ಹೋಗಿರೋ ಯಲ್ಲಪ್ಪ ಎಲ್ಲಿ ಹೋಗಿದ್ದಾರೆಂಬ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಆತನಿಗೆ ಏನಾದ್ರೂ ಆದ್ರೆ ಅದಕ್ಕೆ ನೇರವಾಗಿ ಕಿಮ್ಸ್ ಆಡಳಿತ ಮಂಡಳಿಯ ಅಂತ ಯಲ್ಲಪ್ಪನ ಮನೆಯವರು ಅಂತಿದ್ದಾರೆ. ತಮ್ಮರ್ ಕಾಣಿಗಾರ ಬೆಳಿಗ್ಗೆ 3 ಗಂಟೆಗೆ ಹೋಗ್ಯಾರ ಅಂತ ಹೇಳ್ತಾರೆ. ಅವ್ರ ಹೆಸರು ಅದೆಲ್ಲ ಹೇಳ್ರಿ, ಯಾವಾಗ ಬಂದಿದ್ರಿ, ಏನು, ಯಾವರು? 26 ತಾರೀಕಿಗೆ ಬಂದಿರು ಅಡ್ಮಿಟ್ ಆಗಿ, ಬದಾಮ್ ತಾಲೂಕು ಮುತ್ತಲಗಿರಿ ಅಡ್ಮಿಟ್ ಆಗಿ. ಇವತ್ತು ಗುರುವಾರ ಅಂದ್ರೆ 10 ದಿವಸ ಆತನ್ರಿ. 26 ತಾರೀಕು ನೋಡ್ರಿ, 7-8 ದಿನ 7-8 ದಿವಸ ಆಯ್ತು ಸರ್. ಆಪ್ರೇಷನ್ದು ಇನ್ನು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಇದನ್ನು ಹೇಳ್ಕೊಂತ ಬಂದ್ರೆ ಮತ್ತೆ ಅವರು ಮತ್ತೆ ದವಾಖಾನಿದು ಚೆಕ್ ಮಾಡೋತಾರಂತೇಳಿ ನಾವು ಏನು ನಮ್ಗೇನು ಗೊತ್ತಿರಲ್ಲ ಸರ್, ಅವ್ರು ಹೇಳಿದ್ದೆ ಕೇಳ್ಬೇಕಾಗತ್ತೆ. ಅವರಿಂದ ನಾಳೆಯಿಂದ ನಾಳೆ ಅನ್ಕೊಂತ ಪೇಷಂಟ್ಗೆ ಏನು ಅನ್ಸತ್ತು ಏನೋ ಬೆಳಿಗ್ಗೆ ಹೋಗ್ಬಿಟ್ಟಾನ ಸರ್. ಅದನ್ನ ಹೇಳಿದ್ವಿ ಸರ್. ಅದನ್ನ ಹೇಳಿದ್ರೆ ಚಾ ಕುಡಕ್ಕೆ ಹೋಗಿರ್ತಾರೆ ಅವರು, ಪಕ್ಕ ಹೊರಗೆ ಹೋಗ್ಯಾರ ನೋಡ್ರಿ ಅಂತ ಅವ್ರ ನಮ್ಗೆ ಹೇಳ್ತಾರೆ. ಅದ CCTV ಅದಾಗಾರ ತೋರಿಸ್ರಿ, ಹೌದಲ್ಲ ಪಕ್ಕಾರ ನೋಡ್ತೀವಿ, ಮತ್ತು ಒಳಗೆ ಎಲ್ಲಾರು ಇದ್ದಾರೆ ಹೊರಗೆ ಅಡ್ಡಾಡಿ ಹುಡ್ಕಾಡಿ ಸಾಯ್ತೀವಲ್ಲ ನಾವು ಅಂತಂದ್ರು, ಇಲ್ಲ ಪಕ್ಕ ಹೊರಗೆ ಹೋಗ್ಯಾರ ಅವರು ಅಂತ ಅವ್ರು ಹೇಳ್ತಾರೆ. ಹೆಂಗೆ ಬರೀ ಆಧಾರ್ ಕಾರ್ಡ್ ಕೇಳಕ್ಕೆ ಹೋದ್ರೆ ಸೈ ಮಾಡಿಸ್ಕೊಳಕ್ಕೆ ಹೋಗ್ತಾರೆ ಮೊದಲು ಅವರು. ಆ ಸೈ ಮಾಡ್ಲಾರ್ದು ಮತ್ತೆ ಮೊಬೈಲ್ ನಮ್ದು ಲಾಕ್ ತೆಗೆದು ಹೋಗಿ ಕಂಪ್ಲೀಟ್ ಮಾಡಿ ಬಂದಿರು. ಏನು ವಿಷಯ ಏನಾಗಿ ಪ್ರೇಮ್ ಕುಮಾರ್ ಅಂತೇಳಿ ಅವ್ರ ಹೆಸರು ಹೇಳಿದ್ದಾರೆ. ಅವ್ರು ತಲೆ ನುಸ್ತದ ಅಂತೇಳಿ ಬಾಲ್ಕೋಟೆ ತೋರಿಸಿಂದ ಸ್ಕ್ಯಾನ್ ಮಾಡಿ ಆಮೇಲೆ ಇಲ್ಲಿಗೆ ಬಂದಿದ್ರು. ಬಂದಿಲ್ಲ ಗೊತ್ತಿಲ್ಲ ಈಗ ಇಲ್ರಿ. ಅವ್ರಿಗೆ ಕೇಳಿದ್ರೆ ಏನಂತಾರೆ, ಕೇಳಿದ್ರೆ ಹೊರಗೆ ಹೋಗ್ಯಾರ ಅಂತ ಹೇಳ್ತಾರೆ ಇವರು. ಅಲ್ಲಿ ಒಳಗೆ ನೋಡೋ ಸಿಸ್ಟರ್ಗಳು ಇದನ್ನ ಹಚ್ಕೊಳಕತ್ತಾರಲ್ಲ ಅವರು, ನಮ್ಗೆ ಬಾಯ್ ಮಾಡ್ತಾರೆ. ಇನ್ನು ಅಕಸ್ಮಾತ್ ಹೊರಗಡೆ ಹೋಗ್ಯಾರ ಯಾರು ಅದನ್ನ ಈಗ ಇದು ದವಾಖಾನಿಂದ ಹೊಣಿ ಅಲ್ರಿ, ಇನ್ನು ನಾವು ಕರ್ಕೊಂಡು ಹೋದ್ರೆ ನಾವು ಹೊಣಿಗ್ಯಾರ. ಈಗ ಆಸ್ಪತ್ರೆಯಿಂದ ಹೋಗಿದ್ದು ಅವ್ರ ಹೊಣಿಗಾರಕ್ಕಾರಲ್ಲ. ಪೇಷಂಟ್ ಹೋಗ್ಯಾನಂತ ಯಾರು ರೆಸ್ಪಾನ್ಸ್ ಮಾಡಿಲ್ಲ ನಿಮ್ಗೆ? ಏನು ಇಷ್ಟುವರೆಗೆ ಆದ್ರೂ ಯಾರು ಇಲ್ರಿ. ಈಗ ಅಷ್ಟ ಬಂದಿದ್ರಲ್ಲ ಅವ್ರು ಅಷ್ಟ ಈಗ ಬಂದು ಕೇಳಕತ್ತಾರ. ಡಾಕ್ಟರ್ ಯಾರು ಬಂದಿಲ್ಲ, ಯಾರಿಲ್ರಿ. ಅವ್ರು ಗುರುಪಾದ ಸರ್ ಅವರು ಇನ್ನೂ ನಮ್ಗೆ ಇದನ್ನ ಅದು ನಮಗೆಲ್ಲ ಗೊತ್ತೈತಪ್ಪ, ನೀವು ಇಲ್ಲಿ ಜೋರು ಬಾಯ್ ಮಾಡಿಬಿಡ್ರಿ ಅಂತ ಹೇಳಿದ್ರಿ ಸರ್. ಅಲ್ಲಿ ವಾರ್ಡನ್ ಬರೀ ಆಧಾರ್ ಕಾರ್ಡ್ ತೊಗೊಳಕ್ಕೆ ಹೋದ್ರೆ ಈ ಕಂಪ್ಲೇಂಟ್ ಕೊಟ್ಟು ಬಂದಿರಿ? ಕಂಪ್ಲೇಂಟ್ ಕೊಟ್ಟು ಬಂದಿರು ಸರ್, ಅಲ್ಲಿ ವಿದ್ಯಾನಗರ. ಏನಂತ ಹೇಳ್ಯಾರ ಪೊಲೀಸರು? ಮಧ್ಯಾಹ್ನ ಏನು ಸುಳಿ ತಿಳ್ಕೊರಿ, ಇಲ್ಲಿ ಯಾರು ಸಂಬಂಧಿಕರ ಹತ್ರ ಹೋಗ್ಯಾರ ಏನು ತಿಳ್ಕೊಂಡಾರ ನೋಡ್ಕೋರಿ, ಆಮೇಲೆ ಬಂದು ಬಿಟ್ಟಾರೆ ಅಂತ ಹೇಳ್ಯಾರ ಸರ್. ಒಟ್ನಲ್ಲಿ ನಾಪತ್ತೆಯಾಗಿರುವ ಯಲ್ಲಪ್ಪ ಸುರಕ್ಷಿತವಾಗಿ ಬಂದು ಕುಟುಂಬದವರನ್ನ ಸೇರಲಿ ಎಂಬುದೇ ನಮ್ಮ ಆಶಯವಾಗಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.